ಜೈ ಸೀತಾರಾಮ್. ಇಂದಿನ ಉದ್ಯೋಗದ ಸುದ್ದಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನೇಮಕಾತಿ ಇಲಾಖೆ ಬಂದು IBPS ಬ್ಯಾಂಕಿಂಗ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತೇನೆ ಸ್ನೇಹಿತರೆ. ಈ ಹುದ್ದೆ ಸತ್ಯನೋ ಸುಳ್ಳು ಅಂತೇಳಿ ನೇರವಾಗಿ ವೆಬ್ಸೈಟಿಗೆ ಕರ್ಕೊಂಡೋಗಿ ಈ ಲಿಂಕ್ ಎಲ್ಲಿದೆ, ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು, ನೋಟಿಫಿಕೇಷನ್ ಹೇಗೆ ಹೋಗೋದು, ಇದು ನೈಜನ ನಿಖರನ ಸತ್ಯನ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಇವತ್ತೇ ನೀವು ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ, ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ನಿಮ್ಮ ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ IBPSನ ಹುದ್ದೆ ಹೆಸರು 10,277 ಬ್ಯಾಂಕ್ ಕ್ಲರ್ಕ್ ಹುದ್ದೆಗಳನ್ನು ಕರೆದಿದ್ದಾರೆ. ಭಾರತ ದೇಶದಲ್ಲಿರುವಂಥ ಹಲವಾರು ಬ್ಯಾಂಕ್ಗಳು, ಕೆನರಾ ಬ್ಯಾಂಕ್ ಇರ್ಬೋದು, SBI ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳ ಹುದ್ದೆಗಳು ಅಂದರೆ IBPS ಕಂಟ್ರೋಲಲ್ಲಿ ಬರುವಂಥ ಅಷ್ಟು ಬ್ಯಾಂಕ್ಗಳಲ್ಲಿ ಒಟ್ಟು 10,277 ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳಿಗೆ ನೀವೇನು ಓದಿರಬೇಕು ಅನ್ನೋ ವಿದ್ಯಾರ್ಹತೆ ಬಂದು ಯಾವುದೇ ಪದವಿ ಅಂತ ಹೇಳ್ತಾರೆ, ಎನಿ ಡಿಗ್ರಿ ಓದಿದರೆ ಸಾಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ವಯಸ್ಸಿನ ಮಿತಿ ಬಂದು 20 ವರ್ಷ ತುಂಬಿರಬೇಕು, 28 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಇದು ಆನ್ಲೈನ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದರ ಮೂಲಕ ನೀವು ಮಾಡಿ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ. ನೀವು ವಿಡಿಯೋ ಏನು ಮಾಡ್ತೀರಾ, ಸ್ಪೀಡ್ ಹಿಡ್ಕೊಳ್ತೀರಾ ಅಥವಾ ಓಡಿಸ್ತೀರಾ, ಮುಂದೆ ಹಿಂದೆ ಫಾರ್ವರ್ಡ್ ಮಾಡ್ತೀರಾ, ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಕ್ಲಾರಿಟಿ ಸಿಗಲ್ಲ. ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಥರ ಆಗಬಾರ್ದು, ಇದು ನಿಮ್ಮ ಭವಿಷ್ಯದ ವಿಡಿಯೋ ಆಗಬೇಕು. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಾನು ಕೇವಲ 6ರಿಂದ 7 ನಿಮಿಷದಲ್ಲಿ ಈ ಸಂಪೂರ್ಣ ಹುದ್ದೆಗಳ ವಿವರಗಳನ್ನು ಕೊಟ್ಟು ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಹೇಳಿ ಕೇಳ್ತೀನಿ. ದಯಮಾಡಿ ಯಾರು ಇನ್ಸ್ಟಾಗ್ರಾಮಲ್ಲಿ ಇನ್ಬಾಕ್ಸ್ ಮೆಸೇಜ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಫೋನ್ ನಂಬರ್ ಸಿಗೋದಿಲ್ಲ ನಿಮಗೆ ಏನೇ ಮಾಹಿತಿಗಳು ಬೇಕಿದ್ರೂ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸಲ್ಲೇ ಪಡ್ಕೊಳ್ಬೇಕು. ಅದನ್ನು ಬಿಟ್ಟರೆ ಟೆಲಿಗ್ರಾಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಅಲ್ಲಿ ಕ್ವಿಜ್ ಬೇರೆ ಮಾಡ್ತೀವಿ ನಾವು. ಪ್ರತಿನಿತ್ಯ 3 ಕ್ವಿಜ್ ನಡೆಯುತ್ತೆ. ಅದ್ರಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೂ ಕೂಡ ಒಂದು ಕ್ವಿಜ್ ಇರುತ್ತೆ. ನಿಮಗೆ ಏನೇ ಅನುಮಾನ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಪಡ್ಕೊಳ್ಬೇಕು. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು DM ಮೆಸೇಜ್ಗಳನ್ನು ಮಾಡಲಿಕ್ಕೆ ಹೋಗ್ಬಿಡಿ, ಅಲ್ಲಿ ರಿಪ್ಲೈ ಮಾಡಲ್ಲ. ಅದು ನನಗೆ ಬೇಸರ ಆಗುತ್ತೆ, ನೀವು ಮಾಡಿರೋ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ. ಆ ಕಾರಣಕ್ಕಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಮೆಸೇಜ್ ಬಾಕ್ಸ್ಗೆ ಮೆಸೇಜ್ ಮಾಡಬೇಡಿ ಅಂತ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಮೂಲಕ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ. ನೋಡಿ, ನಿಧಾನಕ್ಕೆ ನೋಡ್ಕೊಳ್ಳಿ, ನಿಧಾನವಾಗಿ ಎಳೆಯಾಗಿ ತೋರಿಸ್ಕೊಡ್ತೀನಿ, ಸ್ಪೀಡ್ ಇಟ್ಕೊಂಬಿಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ. ನೇಮಕಾತಿ ವಿಧಾನ ಬಂದು ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ, ಮುಖ್ಯ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಾರೆ. 2 ಥರದ ಎಕ್ಸಾಮ್ ನಡೆಯುತ್ತೆ. ಆ ನಂತರದಲ್ಲಿ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 28 ಆಗಸ್ಟ್ 2025 ತನಕ ಸಮಯ ಇದೆ. ಇನ್ನೂ ಬಹಳಷ್ಟು ಸಮಯಾವಕಾಶ ಇದೆ. ನೀವು ಹಿಂದೆ ಅಪ್ಲಿಕೇಶನ್ಗಳನ್ನು ಆರಾಮಾಗಿ ಕೂತ್ಕೊಂಡು ನೀವು ಲಾಸ್ಟ್ ಇನ್ನೇನು ಮನಗೋ 10 ನಿಮಿಷ ಇದೆ ಅಂದಾಗ ಬೇಕಾದ್ರೆ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಸ್ನೇಹಿತರೆ. ವೆಬ್ಸೈಟ್ ಡೀಟೇಲ್ಸನ್ನು ಕೂಡ ನಾನು ನಿಮಗೆ ನೀಡ್ತಾ ಇದ್ದೀನಿ, www.ibps.in ಅಂತ ಹೇಳಿ ಇದು ವೆಬ್ಸೈಟು. ಹಾಗಿದ್ರೆ ಈ ಹುದ್ದೆ ಸತ್ಯನ ಸುಳ್ಳ ಯಾರ ಮಾತನ್ನು ಕೇಳಿಬಿಡಿ, ನೈಜವಾಗಿ ಸತ್ಯವಾಗಿ ನಿಖರವಾಗಿರೋಂಥದ್ದನ್ನೇ ನಾನು ನಿಮಗೆ ನೀಡೋದು. ಯಾಕಂದರೆ ನಾನು ನಿಮಗೆ ಮಾಹಿತಿಗಳನ್ನು ನೀಡೋದಕ್ಕಿಂತ ಮುಂಚೆ ನಾನು IBPS ಸಂಸ್ಥೆಯವ್ರನ್ನ ಸಂಪರ್ಕ ಮಾಡಿಕೊಂಡು ಈ ಹುದ್ದೆ ಸತ್ಯನ ಸುಳ್ಳ ಅನ್ನೋದನ್ನು ಒಂದ್ಸಲಿ ವೆಬ್ಸೈಟಲ್ಲೂ ತಗೊಳ್ತೀನಿ, ಹಾಗೆ ಅವ್ರನ್ನ ಕಾಂಟ್ಯಾಕ್ಟಿಗೂ ಮಾಡಿ ಸಂಪೂರ್ಣ ಮಾಹಿತಿಗಳು ಸತ್ಯ ಅಂದ ನಂತರವೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಟೆಲಿಕಾಸ್ಟ್ ಮಾಡೋದು. ಭಾರತ ದೇಶದಲ್ಲಿರುವಂಥ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಖಾಸಗಿ ಮತ್ತು ಗೌರ್ನಮೆಂಟ್ ಹುದ್ದೆಗಳನ್ನು ಮೊದಲು ತಿಳಿಸೋದೇ ನಾವು ನಿಮಗೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದಿಷ್ಟು ಲಾಭ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದು ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಗೂಗಲ್ ಕ್ರೋಮ್ ಅಂತ ಇರುತ್ತೆ. ಇದರಲ್ಲಿ ನೀವು ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು. ನೋಡಿ, ಇದು ಗೂಗಲ್ ಸರ್ಚ್ ಇಂಜಿನ್. ಇಲ್ಲಿ IBPS ಅಂತ ಟೈಪ್ ಮಾಡಿ ಸಾಕು. ನೀವು ನೋಡ್ತಾ ಇದ್ದೀರಾ IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಒಂದು ಲಿಂಕ್ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಮೊದಲನೇ ವೆಬ್ಸೈಟ್, ವೆಲ್ಕಮ್ ಟು IBPS ಅಂತ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ ನೀವು ನೋಡ್ಬೋದು, ವೆಲ್ಕಮ್ ಟು IBPS ಅಂತ ಬಂದಿದೆ. ಇದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನಿನ ಒಂದು ಮುಖಪುಟ. ಇಲ್ಲಿ ಬಂದರೆ ನಿಮಗೆ ಒಂದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿದ ರೀಸೆಂಟ್ ಅಪ್ಡೇಟ್ಸ್ ಅಂತ ಹೇಳಿ ನೋಡಿ ಸ್ನೇಹಿತರಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಪೋಸ್ಟೆಡ್ ಆನ್ 21 ಆಗಸ್ಟ್ 2025 ಅಂತ ಇದೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಹೇಳ್ಕೊಟ್ಟಿದ್ದಾರೆ 28 ಆಗಸ್ಟ್ ಅಂತ ಹೇಳಿದರೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಲೆಫ್ಟ್ ಸೈಡಲ್ಲಿ ನಿಮಗೆ ಮಾಕ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಬಹಳ ಉಪಯುಕ್ತವಾಗಿರುವಂಥ ಒಂದು ಲಿಂಕ್. ಇದು ಯಾವುದೇ ಪರೀಕ್ಷೆಗಳನ್ನು ನೀವು ತಗೊಳ್ಳಿ,
SDIಯಿಂದ ಹಿಡಿದು UPSC ತನಕ ಯಾವುದೇ ಪರೀಕ್ಷೆಗಳನ್ನು ತೊಗೊಂಡು ನೀವು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ, ಅಥವಾ ಡಿಗ್ರಿ ಎಕ್ಸಾಮ್ಗಳನ್ನು ತೊಗೊಳ್ಳಿ, PU ಎಕ್ಸಾಮ್ಗಳನ್ನು ತೊಗೊಳ್ಳಿ, ಅತಿ ಹೆಚ್ಚು ಮಾಕ್ ಟೆಸ್ಟ್ಗಳನ್ನೇ ನೀವು ಮಾಡ್ತಾ ಹೋದರೆ ನಿಮಗೊಂದಿಷ್ಟು ಐಡಿಯಾ ಬರುತ್ತೆ, ಎಕ್ಸಾಮ್ ಫೀವರಿಂದ ಹೊರಗಡೆ ಬರ್ತೀರ ನೀವು. ಸೊ ಇದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಇದು ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ. ಯೂಸರ್ ನೇಮು ಪಾಸ್ವರ್ಡ್ ಹಾಕ್ಕೊಂಡು ರಿಜಿಸ್ಟರ್ ಮಾಡಬೇಕು. ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸೊ ಈಗ ನಾನೇನು ಮಾಡ್ತೀನಿ, ನಿಮಗೆ ನೋಡಿ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನಮಗೆ ಬಂತು ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಹೌ ಟು ಅಪ್ಲೈ ಇದೆ. ಸೊ ನಿಮಗೆ ಏನೇನು ಬೇಕು ಇದರೊಳಗಡೆ ಎಲ್ಲ ಇದೆ, ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ನೆಲ್ಲ ಸ್ವಲ್ಪ ಸಮಾಧಾನವಾಗಿ ನೀವು ಓದ್ಕೊಳ್ಬೇಕು. ಇದೆಲ್ಲದನ್ನು ಕೂಡ PDF-ನ ನಮ್ಮ ಟೆಲಿಗ್ರಾಮ್ ಚಾನಲ್ ನಾವು ಕೊಡ್ತಾ ಇದ್ದೀವಿ. ಇದೆಲ್ಲವುದು ಕೂಡ ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇದನ್ನು ಮಾಡ್ತಿರೋದ್ರಿಂದ ಯಾವುದೇ ದುಡ್ಡೇನು ಬರಲ್ಲ. ಮುಂದೆ ಒಂದಿನ ಬರಬಹುದು, ಬರುತ್ತೆ. ಬಂದಾಗ ಈ ದುಡ್ಡನ್ನು ಮತ್ತೆ ನಿಮ್ಮ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ವಿದ್ಯಾರ್ಥಿಗಳಿಗೋಸ್ಕರ ಇದು ಮಾಡ್ತಾ ಇರೋದು. ಹಾಗಾಗಿ ಇದರಿಂದ ಲಾಭ ನಷ್ಟದ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ, ಒಂದು ಉದ್ಯೋಗದ ಸುದ್ದಿಗಳನ್ನು ಕೊಡಬೇಕು. ನಿಮಗೆ ನಮ್ಮ ಚಾನಲ್ ಮೂಲಕ ಒಂದು ಸಣ್ಣ ಅಳಿಲ್ ಸೇವೆ ಮಾಡಬೇಕು ಅಂತ ಮಾಡ್ತಿರೋದು. ಈ ಗೈಡ್ಲೈನ್ಸ್ ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಫೋಟೋ ಸೈಜ್ ಏನಿರಬೇಕು, ಫ್ರೇಮ್ ಸೈಜ್ ಏನಿರಬೇಕು, ಇದಕ್ಕೆ ಸಿಲೆಬಸ್ ಏನು ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಇವ್ರು ನೀಡಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಂತರ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೇಕು ಸ್ನೇಹಿತರೆ. ನೋಡಿ ಇಲ್ಲಿ 2 ಥರ ಕೊಟ್ಟಿದ್ದಾರೆ. ಲಾಗಿನ್ ಫಾರ್ ಎ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಅಂತ. ಆಲ್ರೆಡಿ ನೀವು ಯಾವುದಾದ್ರು ಹಿಂದೆ ಅಪ್ಲೈ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ. ಇದರಿಂದ ನೀವು ಅಪ್ಲಿಕೇಶನ್ ಲಾಗಿನ್ ಮಾಡೋದು. ಇಲ್ಲ ಇವತ್ತೇ ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಂಗೆ ನಿಮ್ಗೆ ನೋಡಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇದೆ, ಫೋಟೋ ಸಿಗ್ನೇಚರ್ ಇದೆ, ಡೀಟೇಲ್ಸ್ ಇದೆ, ಪ್ರಿವ್ಯೂ ಇದೆ, ಅಪ್ಲೋಡ್ಸ್ ಇದೆ, ಪೇಮೆಂಟ್ಸ್ ಇದೆ. ಇದನ್ನೆಲ್ಲ ನೀವು ಇಲ್ಲೊಂದು ಅಪ್ಲಿಕೇಶನ್ ಓಪನ್ ಆಗಿದೆ. ಈ ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಫಿಲಪ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೊ ಇದನ್ನೆಲ್ಲ ಫಿಲಪ್ ಮಾಡಿಕೊಂಡು ನಂತರದಲ್ಲಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸ್ಟೆಪ್ 1 ಪ್ರೊಸೀಜರ್ ಮುಗ್ದೋಗುತ್ತೆ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಇದೆ. ಆ ಫೋಟೋ ಮತ್ತು ಸಿಗ್ನೇಚರು ಕೂಡ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಫೋಟೋ ಸೈಜ್ ಏನಾದ್ರು ದೊಡ್ಡದಿತ್ತು ಅಂದರೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಗೂಗಲಲ್ಲಿ ನಿಮಗೆ ರೆಡ್ಯೂಸ್ ಇಮೇಜ್ ಅಂತ ಬರುತ್ತೆ, ಅದರ ಮೂಲಕ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಸೊ IBPSಲ್ಲಿ ಕರೆದಿರುವಂಥ 10,000ಕ್ಕೂ ಹೆಚ್ಚು ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ಈ ಹುದ್ದೆಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ಮತ್ತೊಮ್ಮೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಅವರಿಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಇಂದಿನ ಉದ್ಯೋಗದ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳೇನಿದ್ರು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲೇ ಹಾಕಿ ಪಡ್ಕೊಳ್ಳಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.